ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ದಿನ ಹಾಗೆಯೇ ಪೂಜಾ ಸಮಯ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋನ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಾದರೆ ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ದಿನ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶ್ರಾವಣ ಮಾಸ ಆರಂಭ ಆಗೋದಕ್ಕಿಂತ ಮುಂಚೆನೇ ನಮಗೆ ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನುವಂಥದ್ದು ಕೂಡ ಬರುತ್ತೆ. ಇನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಯಾವತ್ತು ಅಂತ ನೋಡೋದಾದರೆ ನಮಗೆ ಜುಲೈ 24ನೇ ತಾರೀಕು ಗುರುವಾರದ ದಿನ ನಮಗೆ ಜ್ಯೋತಿರ್ಭೀಮೇಶ್ವರ ವ್ರತ ಬರುತ್ತೆ. ಇದನ್ನು ಭೀಮನ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ. ಭೀಮನ ಅಮಾವಾಸ್ಯೆ ಇರುವಂತಹದ್ದು ಜುಲೈ 24ನೇ ತಾರೀಕು ಗುರುವಾರ. ಈ ಜ್ಯೋತಿರ್ಭೀಮೇಶ್ವರ ವ್ರತ ಶುರುವಾಗುವಂತಹದ್ದು 24ನೇ ತಾರೀಕು ಬೆಳಗ್ಗೆ 2:28 ಅಮಾವಾಸ್ಯೆ ಪ್ರಾರಂಭ ಆಗ್ತದೆ. ಹಾಗೆಯೇ ರಾತ್ರಿ 12:45 ಮುಕ್ತಾಯ ಆಗುತ್ತದೆ. ಅಂದರೆ ಶುಕ್ರವಾರ 12:45 ಮುಗಿಯುತ್ತೆ. ನಾವು ರಾತ್ರಿ 12 ಗಂಟೆ ನಂತರ ಶುಕ್ರವಾರ ಅಂತ ಲೆಕ್ಕ ತಗೊಳ್ಳೋದ್ರಿಂದ ನಾವು ಜುಲೈ 24ನೇ ತಾರೀಕು ಬೆಳಗ್ಗೆನೇ ನಮಗೆ ಆಷಾಢ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನಾವು ಜುಲೈ 24ನೇ ತಾರೀಕು ಗುರುವಾರ ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಾವು ಆಚರಣೆಯನ್ನು ಮಾಡಬೇಕು. ತುಂಬ ಜನ 25ನೇ ತಾರೀಕು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಅಂದ್ಕೊಂಡಿದ್ದೀರಿ. ಆದರೆ 25ನೇ ತಾರೀಕು ಜ್ಯೋತಿರ್ಭೀಮೇಶ್ವರ ವ್ರತ ಅಲ್ಲ. ಜುಲೈ 24ನೇ ತಾರೀಕು ಗುರುವಾರದ ದಿನ ನಮಗೆ ಭೀಮನ ಅಮಾವಾಸ್ಯೆ ಬಂದಿರುವಂತಹದ್ದು. ಅವತ್ತಿನ ದಿನವೇ ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಶುಕ್ರವಾರ ಜುಲೈ 25ನೇ ತಾರೀಕು ನಮಗೆ 12 ಗಂಟೆ ನಂತರ ನಮಗೆ ಶ್ರಾವಣ ಶುರುವಾಗುತ್ತೆ. ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಜುಲೈ 25ನೇ ತಾರೀಕು ನಮಗೆ ಈ ವ್ರತವನ್ನು ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಜುಲೈ 24ನೇ ತಾರೀಕು ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ. ಈ ವ್ರತವನ್ನು ಮದುವೆ ಆಗದಿರುವಂತಹ ಕನ್ಯೆಯರು ಕೂಡ ಮಾಡಬಹುದು. 5 ವರ್ಷ, 3 ವರ್ಷ, 9 ವರ್ಷ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ಅಥವಾ ಈ ವ್ರತವನ್ನು ಮಾಡೋದಕ್ಕೆ ಶುರು ಮಾಡಿದ ನಂತರ ನಿಮಗೆ ಮದುವೆ ಆಗುವಂತಹ ಯೋಗ ಕೂಡ ಬಂದರೆ ಅಥವಾ ಮದುವೆ ಆದರೆ ನೀವು ಮದುವೆ ಆದಮೇಲೂ ಕೂಡ ಈ ವ್ರತವನ್ನು ಮುಂದುವರಿಸಬಹುದು. ಇನ್ನು ಹೆಚ್ಚಿನದಾಗಿ ನಾನು ವ್ರತವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವ್ರತವನ್ನು ಮಾಡುವಂಥವರು ನೋಡಿಕೊಂಡು ವ್ರತವನ್ನು ಮಾಡ್ಬೋದು. ಹಾಗೆಯೇ ಎಲ್ಲ ಮುತ್ತೈದೆಯರು ಕೂಡ ಅವರವರ ಗಂಡಂದಿರಿಗೆ ಪೂಜೆಯನ್ನು ಮಾಡುವಂತಹದ್ದು ಈ ಭೀಮನ ಅಮಾವಾಸ್ಯೆ ಹಬ್ಬದ ಆಚರಣೆ ಆಗಿರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಭೀಮನ ಅಮಾವಾಸ್ಯೆ ಯಾವ ದಿನ ಬಂದಿದೆ ಹಾಗೆ ಯಾವ ಸಮಯಕ್ಕೆ ಪೂಜೆ ಮಾಡ್ಕೊಳ್ಬೇಕು ಅಂತ ಅಂದರೆ ನೀವು ಆದಷ್ಟು 9 ಗಂಟೆಯಿಂದ 10:30 ಒಳಗಡೆ ನೀವು ಪೂಜೆ ಮಾಡ್ಕೊಳ್ಳೋದು ತುಂಬಾ ಸೂಕ್ತವಾದಂತಹ ಸಮಯ ಅಂತ ಹೇಳ್ಬೋದು. ಹಾಗೆಯೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು. ನಿಮಗೆ ಯಾವ ಸಮಯ ಅನುಕೂಲ ಆಗಿರುತ್ತದೋ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಜೊತೆಗೆ ಹಬ್ಬ ಯಾವ ದಿನ ಬಂದಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.